ಭಾರತದ ಅತ್ಯಂತ ಪ್ರಸಿದ್ಧ ಮಹಾಕಾವ್ಯಗಳಲ್ಲಿ ಒಂದು. ಇದು ಪಾಂಡವರು ಮತ್ತು ಕೌರವರ ನಡುವಿನ ಧರ್ಮ ಮತ್ತು ಅಧರ್ಮದ ಯುದ್ಧವನ್ನು ವಿವರಿಸುತ್ತದೆ. ಹಸ್ತಿನಾಪುರ ರಾಜ್ಯದಲ್ಲಿ ಪಾಂಡವರು 5 ಸಹೋದರರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ನ್ಯಾಯ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದರು. ಆದರೆ ಕೌರವರ ನಾಯಕ ದುರ್ಯೋಧನನು ಅವರಿಗೆ ಸದಾ ಅಸೂಯೆ ಪಡುತ್ತಿದ್ದನು. ಒಮ್ಮೆ ದುರ್ಯೋಧನನು ಕುತಂತ್ರದಿಂದ ಪಾಂಡವರನ್ನು ಜೂಜಾಟಕ್ಕೆ ಆಹ್ವಾನಿಸಿದನು. ಆ ಆಟದಲ್ಲಿ ಪಾಂಡವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು. ನಂತರ ಅವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ ಅನುಭವಿಸಿದರು. ವನವಾಸದ ನಂತರ ತಮ್ಮ ಹಕ್ಕಿನ ರಾಜ್ಯವನ್ನು ಕೇಳಿದರೂ ಕೌರವರು ಒಪ್ಪಲಿಲ್ಲ. ಇದರಿಂದ ಕುರುಕ್ಷೇತ್ರದಲ್ಲಿ ಭೀಕರ ಯುದ್ಧ ನಡೆಯಿತು. ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮದ ಮಹತ್ವವನ್ನು ತಿಳಿಸಿದನು. ಈ ಉಪದೇಶವೇ ಭಗವದ್ಗೀತೆ ಎಂದು ಪ್ರಸಿದ್ಧವಾಗಿದೆ. ಕೊನೆಯಲ್ಲಿ ಪಾಂಡವರು ಜಯಶಾಲಿಗಳಾದರು ಮತ್ತು ಧರ್ಮಕ್ಕೆ ವಿಜಯ ದೊರಕಿತು. ಈ ಕತೆ ನಮಗೆ ಸತ್ಯ, ಧರ್ಮ ಮತ್ತು ಸಹನೆಯ ಮಹತ್ವವನ್ನು ಕಲಿಸುತ್ತದೆ.